ಮಹಾನುಭಾವರಾಗಿರತಕ್ಕಂತಹ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ ಎಂಬುದಾಗಿ ಅವರ ಬಗ್ಗೆ ಸ್ತೋತ್ರ ಉಂಟು. ರಾಘವೇಂದ್ರ ಸ್ವಾಮಿಗಳವರು ಯಾವ ರೀತಿಯಾಗಿ ಕಲಿಯುಗ ಕಲ್ಪವೃಕ್ಷ ಕಾಮಧೇನುಗಳು ಅಂತ ಪ್ರಸಿದ್ಧರಾಗಿದ್ದಾರೆ, ಅದರಂತೆ ಅವರಿಗೂ ಪೂಜ್ಯರಾದ ಅವರ ಪರಮಗುರುಗಳಾಗಿರತಕ್ಕಂತಹ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಮಹಾ ತಪಸ್ವಿಗಳಾಗಿ ಕಲಿಯುಗ ಕಲ್ಪವೃಕ್ಷ ಕಾಮಧೇನುಗಳು ಅಂತೆ ಪ್ರಸಿದ್ಧರಾದವರು. ನಮತಾಂ ಕಲ್ಪತರವೇ ಅನ್ನೋದು ಅವರ ಶ್ಲೋಕದೊಳಗೆ ಮೊದಲು ಬಂದ ಮೇಲೆ ರಾಘವೇಂದ್ರ ಸ್ವಾಮಿಗಳ ಶ್ಲೋಕದಲ್ಲಿ ಬಂದಿದೆ. ಇವರ ಪರಮಗುರುಗಳವರು ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು 64 ವಿದ್ಯೆಗಳಲ್ಲಿ ಪಾರಂಗತರಾದ ಮಹಾಮೇಧಾವಿ ಮೂರ್ಧನ್ಯರು. ನಿಜವಾಗಿಯೂ ಕೂಡ ಆ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯನ್ನ, ಅವರ ಗ್ರಂಥಗಳನ್ನ ನೋಡಿಬಿಟ್ರೆ ಅತ್ಯದ್ಭುತವಾದ ಅವರ ಮಹಿಮೆ ಕಣ್ಣಿಗೆ ಕಟ್ಟಿದಂತೆ ಆಗ್ತದೆ. ಆ ಮಹಿಮೆಯನ್ನು ಕೇಳ್ತಾ ಇರೋದೇ ಒಂದು ಆನಂದ, ಅದನ್ನು ಸ್ಮರಣೆ ಮಾಡೋದೇ ಒಂದು ಆನಂದ. ನಮ್ಮ ಗುರುಗಳು ಮೇಲಿಂದ ಮೇಲೆ ವಿಜಯೇಂದ್ರ ಸ್ವಾಮಿಗಳವರ ಚರಿತ್ರೆಯನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾ ಇದ್ರು. ಏನು ಕೇಳಿದ್ದು ಒಂದು 4 ಮಾತು ನೆನಪಿದೆ, ಅದನ್ನು ಮಾತ್ರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವಿಜಯೇಂದ್ರ ಸ್ವಾಮಿಗಳವರ ಮಹತ್ವವನ್ನು ತಿಳಿಯುವುದಕ್ಕಿಂತಲೂ ಮೊದಲಿಗೆ ಅವರಿಗೆ ಬಂದಂತಹ ಮಹತ್ವ ಯಾರಿಂದ ಅನ್ನೋದನ್ನು ತಿಳಿಯಬೇಕು. ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ವಿಜಯೇಂದ್ರರಾಗುವಕ್ಕಿಂತಲೂ ಮೊದಲಿಗೆ ಅವರ ಹೆಸರು ವಿಷ್ಣು ತೀರ್ಥರು ಅಂತ. ಅವರು ಸನ್ಯಾಸಿಗಳಾಗಿಯೇ ಇದ್ರು, ಬಿಡಿ ಸನ್ಯಾಸಿಗಳಾಗಿ ವ್ಯಾಸರಾಜರ ಹತ್ತಿರ ಅಧ್ಯಯನಕ್ಕೆ ಇದ್ರು. ವಾದಿರಾಜ ಶ್ರೀಪಾದಂಗಳವರು ಹಾಗೂ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜರ ಹತ್ತಿರ ಅಧ್ಯಯನಕ್ಕಾಗಿದ್ರು. ವ್ಯಾಸರಾಜರ ಹತ್ತಿರ ಅಧ್ಯಯನವನ್ನ ಮಾಡಿದ ಕ್ರಮ ಹೇಗೆ ಅಂದ್ರೆ, ನವಕೃತ್ವೋನ್ಯಾಯ ಸುಧಾ, 9 ಸಲ ವ್ಯಾಸರಾಜರ ಹತ್ತಿರ ನ್ಯಾಯಸುಧಾವನ್ನ ಅಧ್ಯಯನ ಮಾಡಿದ್ದಾರೆ. 9 ಸಲ ಅಧ್ಯಯನ ಮಾಡಿದ್ದಾರೆ ಅಂತಂದ್ರೆ ಹಾಗಾದ್ರೆ 1 ಸಲ ಅಧ್ಯಯನ ಮಾಡಿದ್ರೆ ಅವರಿಗೆ ಅರ್ಥ ಆಗಿಲ್ಲ ಅನ್ನೋದಕ್ಕೆ ಮಾಡ್ಯಾರ ಅಂತ ತಿಳ್ಕೋಬೇಡ್ರಿ. ಒಂದೊಂದು ಸಲ ಅಧ್ಯಯನ ಮಾಡುವಾಗಲೂ ಅಷ್ಟು ವಿಶೇಷವಾಗಿ ಹೇಳುವವರು ವ್ಯಾಸರಾಯರು, ಕೇಳುವವರು ವಿಜಯೇಂದ್ರರು, ಇಬ್ಬರೂ ಮಹಾನುಭಾವರೇ. ಅಂದ್ಮೇಲೆ ಅವ್ರು ಏನ್ ಹೇಳಿರ್ಬೇಕು, ಇವರೇನು ಕೇಳಿರ್ಬೇಕು ಊಹೆ ಮಾಡಿ. ಅವರ ಬರೆದ ಗ್ರಂಥ ಓದಿದ ವಿದ್ವಾಂಸರಿಗೆ ಅದೆಲ್ಲ ಪರಿಚಯವಾಗ್ತದೆ. ಅಂತಹ ಮಹಾನುಭಾವರು ಪಾಠ ಹೇಳುತ್ತಾರೆ, ಇಂಥವರು ಕೇಳುತ್ತಾರೆ ಅಂದ್ರೆ ಹೊಸ ಹೊಸ ಅರ್ಥಗಳನ್ನ, ಅದ್ಭುತವಾದ ಗೂಢವಾದ ತತ್ವಗಳನ್ನು ವಿವರಣೆ ಮಾಡ್ತಾ 9 ಸಲ ಸುಧಾ ಪಾಠ ಹೇಳಿದ್ದಾರೆ. 6 ಸಲ ಸಮಗ್ರ ಸರ್ವಮೂಲ ಗ್ರಂಥಗಳನ್ನು ಪಾಠ ಹೇಳಿದ್ದಾರೆ. ಈ ರೀತಿ ವ್ಯಾಸರಾಜರ ಹತ್ತಿರ ಅಖಂಡವಾಗಿ ಅಧ್ಯಯನ ಮಾಡಿ ವಾದರಾಜ ಶ್ರೀಪಾದಂಗಳವರು ಹಾಗೂ ವಿಜಯೇಂದ್ರ ಶ್ರೀಪಾದಂಗಳವರು ಮಹಾಪಾಂಡಿತ್ಯವನ್ನ ಗಳಿಸಿರ್ತಾರೆ. ಅಂತಹ ಮಹಾನುಭಾವರು ವ್ಯಾಸರಾಜರ ಶಿಷ್ಯರಾದಂತಹ ವಿಷ್ಣುತೀರ್ಥರು. ಆ ವಿಷ್ಣುತೀರ್ಥರಿಗೆ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು, ಮಂತ್ರಾಲಯ ಮಠದ ಪೀಠಾಧೀಶರಾದಂತಹ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು ಪುನಃ ಅವರಿಗೆ ದಂಡಪಲ್ಲಟ ಮಾಡಿ ವಿಜಯೇಂದ್ರ ತೀರ್ಥರು ಎಂಬ ನಾಮಕರಣವನ್ನ ಮಾಡುತ್ತಾರೆ. ಅವರಿಗೆ ಈ ಪೀಠವನ್ನ, ಮಂತ್ರಾಲಯದ ಪೀಠವನ್ನ ವಿಜಯೇಂದ್ರ ಸ್ವಾಮಿಗಳವರಿಗೆ ಕೊಡುತ್ತಾರೆ. ಅವರ ಹೆಸರಿಗೆ ತಕ್ಕಂತೆ ನಿಜವಾಗಿಯೂ ವಿಜಯೇಂದ್ರರೇ, ಅವರಿಗೆ ಸೋಲೇ ಇಲ್ಲ. ಎಂಥದೇ ಕಲೆ ಇರಬಹುದು, ಯಾವುದೇ ವಿದ್ಯೆ ಇರಬಹುದು, ಯಾವುದರೊಳಗೆ ವಾದಕ್ಕೆ ಬರಬಹುದು, ಎಲ್ಲದರೊಳಗೂ ಅವರು ತಮ್ಮ ವಿಶಿಷ್ಟವಾಗಿರತಕ್ಕಂತಹ ಸಾಮರ್ಥ್ಯವನ್ನ ತೋರಿಸತಕ್ಕಂತಹ ಮಹಾನುಭಾವರು.